ಬಿ ನೆಕ್ಸ್ಟ್ IPL 2026 ಗೆ ಒಂದು ಬಿಗ್ ಸೂಪರ್ ಸ್ಟಾರ್ ನ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಲ್ಚಲ್ ಆಗ್ತಾ ಇದೆ. ಇಷ್ಟಕ್ಕೆ ಆ ಒಂದು ಟ್ರೇಡ್ ನಿಜನಾ ಅಥವಾ ಫೇಕಾ? ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಗೆ LAC ಮ್ಯಾನೇಜ್ಮೆಂಟ್ ಆಲ್ ಸೆಟ್ 3 ಸೂಪರ್ ಸ್ಟಾರ್ ಪ್ಲೇಯರ್ಸ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಪ್ಲೇಯರ್ ನ ರಿಲೀಸ್ ಮಾಡಿದ್ರೆ LAC ಪ್ಲಾನ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ 100% ಪ್ಲಾನ್ ಸಕ್ಸಸ್ಫುಲ್ ಆಗೋದು ಗ್ಯಾರಂಟಿ. ಫೈನಲಿ ಮುಂಬೈ ಇಂಡಿಯನ್ಸ್ LAC ಮ್ಯಾನೇಜ್ಮೆಂಟ್ ಗೆ ಒಂದು ಬಿಗ್ ಶಾಕ್ ಕೊಡುತ್ತಾ ಟ್ರೇಡ್ ಹಿಸ್ಟರಿಲಿ ದ ಬಿಗ್ಗೆಸ್ಟ್ ಟ್ರೇಡ್ ಆಗುವಂತಹ ಚಾನ್ಸ್ ಇದೆ. ಇಫ್ ಸಪೋಸ್ ಈ ಒಂದು ಟ್ರೇಡ್ ಆದ್ರೆ ಅದು ಮಾತ್ರ ಮೆಗಾ ಬ್ಲಾಕ್ ಬಸ್ಟರ್ ಆಗೋದು ಗ್ಯಾರಂಟಿ. ಇಷ್ಟಕ್ಕೆ ಯಾರು ಆ ಪ್ಲೇಯರ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL 2026 ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲಕ್ನೋ ಸೂಪರ್ ಜೆಂಟ್ ಟೀಮ್ ಇಂದ ಲೇಟೆಸ್ಟ್ ಅಪ್ಡೇಟ್. ಏನಪ್ಪಾ ಅಂದ್ರೆ ಇನ್ಸೈಡ್ ರಿಪೋರ್ಟ್ ಪ್ರಕಾರ LAC ಮೆಂಟರ್ ಜಹೀರ್ ಖಾನ್ ಅವರು ಪಾರ್ಟ್ ಅವೇ ಆಗ್ತಾ ಇದ್ದಾರೆ. ಅಂದ್ರೆ LAC ಟೀಮ್ ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಲ್ಲಿ ಭರತ್ ಅರುಣ್ ಅವರು ಆಸ್ ಎ ಬಾಲಿಂಗ್ ಕೋಚ್ ಆಗಿ LAC ಟೀಮ್ ಗೆ ಅಪಾಯಿಂಟ್ಮೆಂಟ್ ಆಗಬಹುದು. ಮತ್ತು ಇಲ್ಲಿ LAC ಟೀಮ್ ಲೈಕ್ಲಿ ಟು ಬರೋಬ್ಬರಿ 3 ರಿಂದ 4 ಪ್ಲೇಯರ್ಗೆ ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ಬಿಡ್ತಾ ಇದ್ದಾರೆ. ಇದರಲ್ಲಿ ಗೊತ್ತಿರದೆ ಫಸ್ಟ್ ಪ್ಲೇಯರ್ ಬರ್ತಾರೆ ಅಲ್ಲಿ ಮಯಾಂಕ್ ಯಾದವ್ ಅವರು. ಅವರಿಗೆ ಇಂಜರಿ ಪ್ರಾಬ್ಲಮ್ ಇದೆ ಮತ್ತು ಇನ್ಸೈಡ್ ರಿಪೋರ್ಟ್ ಪ್ರಕಾರ ಅವರಿಗೆ ಸರ್ಜರಿ ಆಗ್ತಾ ಇದೆ. ಆ ಒಂದು ರೀಸನ್ ಮೇಲೆ ಈಗ LAC ಮ್ಯಾನೇಜ್ಮೆಂಟ್ ಅವರಿಗೆ ರಿಲೀಸ್ ಮಾಡೋದು ಕನ್ಫರ್ಮ್. ಬರೋಬ್ಬರಿ 11 ಕೋಟಿಗೆ ಅವರು LAC ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಿದ್ರು ಮೆಗಾ ಆಕ್ಷನ್ ಅಲ್ಲಿ. ಸೊ ಆ 11 ಕೋಟಿ ಸೇವ್ ಆಗುತ್ತೆ. ಮತ್ತು ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ರವಿ ಬಿಷ್ಣೋಯ್. ಇವ್ರಿಗೆ ಸಹ ಅಲ್ಲಿ LAC ಮ್ಯಾನೇಜ್ಮೆಂಟ್ 11 ಕೋಟಿ ಕೊಟ್ಟು ರಿಟರ್ನ್ ಮಾಡಿದ್ರು. ಅದು 11 ಕೋಟಿ ಸೇವ್ ಆಗುತ್ತೆ. ಬರೋಬ್ಬರಿ 22 ಕೋಟಿ ಆಯ್ತು. ಮತ್ತು ಆಕಾಶ್ ದೀಪ್ ಸಿಂಗ್ ಅವರಿಗೆ ಸಹ ಮೆಗಾ ಆಕ್ಷನ್ ಅಲ್ಲಿ 8 ಕೋಟಿ ಕೊಟ್ಟು ಬೈ ಮಾಡಿದ್ರು. ಬರೋಬ್ಬರಿ ಇಲ್ಲೇ 30 ಕೋಟಿ ರೂಪಾಯಿ ಆಯ್ತು ಗುರು. ಮತ್ತು LAC ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಇನ್ನೊಬ್ಬ ಸೂಪರ್ ಸ್ಟಾರ್ ಗೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಿಪೋರ್ಟ್ ಇದೆ. ಯಾರಪ್ಪ ಅಂದ್ರೆ ಕಿಲ್ಲರ್ ಮಿಲ್ಲರ್, ಡೇವಿಡ್ ಮಿಲ್ಲರ್ ಗೆ ಅವ್ರಿಗೆ ಸಹ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇವರು ಲಾಸ್ಟ್ ಮೆಗಾ ಆಕ್ಷನ್ ಅಲ್ಲಿ LAC ಮ್ಯಾನೇಜ್ಮೆಂಟ್ ಬರೋಬ್ಬರಿ 7.5 ಕೋಟಿ ಕೊಟ್ಟು ಬೈ ಮಾಡಿದ್ರು. ಬಟ್ ಅವರು ಅಂತ ಪರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ. ಅಂದ್ರೆ 30 ಪ್ಲಸ್ 7.5 37 ಪ್ಲಸ್ ಇನ್ನೊಂದು 5 ಕೋಟಿ ರೂಪಾಯಿ ಅಡಿಷನಲ್ ಹಾಕಿಸಿ ಅವರಿಗೆ ಅಮೌಂಟ್ ಬರುತ್ತೆ ಪ್ರತಿಯೊಂದು ಫ್ರಾಂಚೈಸಿಗೆ. ಅದು ಮಿನಿ ಆಕ್ಷನ್ ಅಲ್ಲಿ ಅಂದ್ರೆ 37 ಪ್ಲಸ್ 5 42 ಕೋಟಿ ತಗೊಂಡು ಅವರು ಮಿನಿ ಆಕ್ಷನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಗುರು. ಜಸ್ಟ್ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಈ ಪ್ಲೇಯರ್ ರಿಲೀಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನು ಸಾಕಷ್ಟು ಪ್ಲೇಯರ್ ನ ರಿಲೀಸ್ ಮಾಡಬಹುದು LAC ಮ್ಯಾನೇಜ್ಮೆಂಟ್. ಬಟ್ ನನ್ನ ವ್ಯೂನ ಪ್ರಕಾರ 42 ಕೋಟಿ ಇಟ್ಟುಕೊಂಡು ಅವರು ಮಿನಿ ಆಕ್ಷನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದ್ರೆ LAC ಟೀಮು ಮತ್ತು ಕಲ್ಕತ್ತಾ ನೈಟ್ ರೈಡರ್ಸ್, ಅದೇ ರೀತಿಯಾಗಿ ಮೇ ಬಿ CSK ಬಂದ್ರೆ ಬರಬಹುದು. ಇನ್ನು ಸಾಕಷ್ಟು IPL ಟೀಮು ಅಂದ್ರೆ ಜಾಸ್ತಿ ಪರ್ಸ್ ಇಟ್ಕೊಂಡು ಬರ್ತಾ ಇದಾವೆ. ಗೊತ್ತಿಲ್ಲ ಯಾವ ಪ್ಲೇಯರ್ ನ ಯಾವ ಟೀಮು ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿ. ಬಟ್ ಇಲ್ಲಿ LAC ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಅಷ್ಟು ಕೋಟಿ ತಗೊಂಡು ಮಿನಿ ಆಕ್ಷನ್ ಬಂದ್ರೆ ಡೆಫಿನೆಟ್ ಆಗಿ ಇವರು ಸಹ ಅಲ್ಲಿ ಸೂಪರ್ ಸ್ಟಾರ್ ಕ್ಯಾಮರನ್ ಗ್ರೀನ್ ಗೆ ಟಾರ್ಗೆಟ್ ಮಾಡುವಂತಹ ಚಾನ್ಸ್ ಆಬ್ವಿಯಸ್ಲಿ ಮಾಡ್ತಾರೆ. ಯಾಕೆಂದ್ರೆ ರೀಸೆಂಟ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ವ್ಯೂ ನ ಮೇಲೆ ಡೆಫಿನೆಟ್ ಆಗಿ ಗ್ರೀನ್ ಗೆ ಡಿಮ್ಯಾಂಡ್ ಮತ್ತಷ್ಟು ಜಾಸ್ತಿ ಆಗಿದೆ. ಮೇ ಬಿ ಮಿನಿ ಆಕ್ಷನ್ ನನ್ನ ವಿನ ಪ್ರಕಾರ 18 ಕೋಟಿ ಅಂತ ಹೇಳಿದೆ. ಬಟ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಈಗ ಕೆಲವೊಬ್ರು IPL ಫ್ಯಾನ್ಸ್ ಕಮೆಂಟ್ ಮಾಡಬಹುದು, ಯಾಕೆ LAC ಮ್ಯಾನೇಜ್ಮೆಂಟ್ ಡೇವಿಡ್ ಮಿಲ್ಲರ್ ಗೆ ರಿಲೀಸ್ ಮಾಡ್ತಾರೆ ಅಂತೇಳಿ. ಯಾಕೆಂದ್ರೆ ಡೇವಿಡ್ ಮಿಲ್ಲರ್ ರೀಸೆಂಟ್ ಆಗಿ ಅವರ ಬ್ಯಾಟ್ ಸದ್ದು ಮಾಡ್ತಾ ಇಲ್ಲ. ನೀವು ನೋಡಿರಬಹುದು ಲೇಟೆಸ್ಟ್ ಆಗಿ ಸೌತ್ ಆಫ್ರಿಕಾ ಆ ಮ್ಯಾನೇಜ್ಮೆಂಟ್ ಅವರಿಗೆ T20 ಸೀರೀಸ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಅವರಿಗೆ ಸ್ಕ್ವಾಡ್ ನಲ್ಲಿ ಚಾನ್ಸ್ ಕೊಟ್ಟಿಲ್ಲ. ಸೊ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಮೇನ್ ಪಾಯಿಂಟ್ ಅವರಿಗೆ ಏಜ್ ಆಗ್ತಾ ಬರ್ತದೆ, 36 ಏಜ್ ಆಗಿದೆ. ಸೊ ಆ ಒಂದು ರೀಸನ್ ಮೇಲೆ ಎಲ್ಲಾ IPL ಟೀಮ್ ದವರು ಒಂದು ಯಂಗ್ ಪ್ಲೇಯರ್ಸ್ ಗೆ ಚಾನ್ಸ್ ಕೊಡ್ತಾ ಇದ್ದಾರೆ, ಯಂಗ್ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವ್ಯೂ ನ ಮೇಲೆ ಮತ್ತು ಮಿಲ್ಲರ್ 7 ಕೋಟಿಗೆ ಹೋಗಿದ್ದಾರೆ. ಮೇ ಬಿ ಆ ಒಂದು ಪ್ರೈಸ್ ಜಾಸ್ತಿ ಆಗಿರಬಹುದು. ಆ ಒಂದು ರೀಸನ್ ಮೇಲೆ LAC ಮ್ಯಾನೇಜ್ಮೆಂಟ್ ಅವರಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು IPL ಫ್ಯಾನ್ಸ್, ಇಂಟೆಲಿಜೆಂಟ್ IPL ಫ್ಯಾನ್ಸ್ ಕ್ವಶನ್ ಕೇಳ್ತಾರೆ, ಎಸ್ಪೆಷಲಿ RCB ಫ್ಯಾನ್ಸ್ ಕ್ವಶನ್ ಕೇಳಕತ್ತಾರೆ. ಏನಪ್ಪಾ ಅಂದ್ರೆ ಈಗ ಲಕ್ನೋದವರು ಮಿಲ್ಲರ್ ನ ಬಿಡ್ತಾ ಇದಾರೆ ಅಂದ್ರೆ ಏನಾದ್ರು RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಮಿಲ್ಲರ್ ಗೆ ಟಾರ್ಗೆಟ್ ಮಾಡ್ತಾರ ಅಂತ ಕ್ವಶನ್ ಪಕ್ಕಾ ಕೇಳ್ತಾರೆ. ಬಟ್ ಈ ಒಂದು ಕ್ವಶನ್ ಗೆ ನನ್ನ ಆನ್ಸರ್ ನೋ, ನಥಿಂಗ್. ಯಾಕೆಂದ್ರೆ RCB ಗೆ ಮಿಲ್ಲರ್ ನ ಅವಶ್ಯಕತೆ ಇಲ್ಲ ಗುರು. ಅವರ ಪ್ಲೇಸ್ ಗೆ ಬೇರೆ ಪ್ಲೇಯರ್ ಟಾರ್ಗೆಟ್ ಮಾಡ್ತಾರೆ. ಬಟ್ RCB ಮ್ಯಾನೇಜ್ಮೆಂಟ್ ಗೆ ಬಿಡಿದು RCB ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಅಲ್ಲಿ ಮಿಲ್ಲರ್ ಇದ್ದಾರಾ ಅಥವಾ ಇಲ್ಲ ಗೊತ್ತಿಲ್ಲ. ಬಟ್ RCB ಫ್ಯಾನ್ಸ್ ನೀವೇನಂತೀರಾ, ಮಿಲ್ಲರ್ RCB ಗೆ ಬರಬೇಕಾ ಅಥವಾ ಬೇಡ?
ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಅಂದ್ರೆ ಇದು ಅಪ್ಡೇಟ್ ಅಲ್ಲ, ಯಾವುದೇ ರೀತಿಯಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಮತ್ತು ರಿಪೋರ್ಟ್ಸ್ ಅಲ್ಲ, ಯಾವುದೇ ಅಲ್ಲ. ಬಟ್ ಜಸ್ಟ್ ನನ್ನ ವ್ಯೂ, ನನ್ನ ಥಿಂಕಿಂಗ್ ಏನಪ್ಪಾ ಅಂದ್ರೆ, ಈಗ ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೆಂಟ್ ಒಂದು ಬಿಗ್ಗೆಸ್ಟ್ ಟ್ರೇಡ್ ಆದ್ರೆ ನಾವು ಸರ್ಪ್ರೈಸ್ ಆಗೋ ಮಾತೇ ಇಲ್ಲ. ಯಾಕೆಂದ್ರೆ ಅದು ಯಾಕೆ, ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಯಾವ ಪ್ಲೇಯರ್ ಅಪ್ಪ ಅಂದ್ರೆ ನಿಕೋಲಸ್ ಪುರಾನ್. ಯಾಕೆಂದ್ರೆ ನಿಕೋಲಸ್ ಪುರಾನ್ ಅವರ ಬಗ್ಗೆ ಹೇಳಬೇಕಾದ್ರೆ, ಮುಂಬೈ ಇಂಡಿಯನ್ಸ್ ಅಲ್ಲಿ ಔಟ್ ಸೈಡ್ ಆಫ್ ಕಂಟ್ರಿಯಲ್ಲಿ ಎಷ್ಟು ಫ್ರಾಂಚೈಸ್ ಇದಾವೋ ಎಲ್ಲಾ ಫ್ರಾಂಚೈಸ್ಗೆ ನಿಕೋಲಸ್ ಪುರಾನ್ ರೆಪ್ರೆಸೆಂಟ್ ಮಾಡ್ತಿದ್ರೆ. ಸೊ ಎಂಐ ಕೇಪ್ಟನ್ ಆಗಿರ್ಬೋದು, ಮತ್ತು ಎಂಐ ನ್ಯೂಯಾರ್ಕ್ ಆಗಿರ್ಬೋದು, ಮತ್ತು ಎಂಐ ಎಮಿರೇಟ್ಸ್ ಆಗಿರ್ಬೋದು, ಈ 3 ಫ್ರಾಂಚೈಸಿಯಲ್ಲಿ ನಿಕೋಲಸ್ ಪುರಾನ್ ಆಡ್ತಿದ್ದಾರೆ ಮತ್ತು ಕ್ಯಾಪ್ಟನ್ ಸಹ ಮಾಡ್ತಾ ಇದಾರೆ. ಜಸ್ಟ್ ಮುಂಬೈ ಇಂಡಿಯನ್ಸ್ ಬಿಟ್ಟು ಎಲ್ಲಾ ಫ್ರಾಂಚೈಸಿಯಲ್ಲಿ ನಿಕೋಲಸ್ ಪುರಾನ್ ಎಂಐ ಟೀಮ್ ಅಲ್ಲಿ ಆಡ್ತಾ ಇದಾರೆ. ಈಗ ನಿಕೋಲಸ್ ಪುರಾನ್ ಥಿಂಕ್ ಮಾಡಿ ಅವ್ರೇನಾದ್ರೂ ನಿರ್ಧಾರ ಮಾಡಿದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ IPL 2026 ಅಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡುವಂತಹ ಚಾನ್ಸ್ ಎಲ್ಲ ಇದೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ನಿಕೋಲಸ್ ಪುರಾನ್ ಅವರ ನಿರ್ಧಾರ. ಮುಂಬೈ ಇಂಡಿಯನ್ಸ್ ಪುರಾನ್ಗೆ ಅಪ್ರೋಚ್ ಮಾಡಿದ್ರೆ ಈಗ ಪುರಾನ್ ನೋ ಅನ್ನಕ್ಕೆ ಆಗಲ್ಲ. ಈಗ ಮುಂಬೈ ಇಂಡಿಯನ್ಸ್ ಎಲ್ಲಾ ಟೀಮ್ ಅಲ್ಲಿ ಆಡ್ತಾರೆ. ಈಗ ಪುರಾನೆ ಥಿಂಕ್ ಮಾಡಿದ್ರೆ ವೈ ನಾಟ್, ಯಾಕೆ ನಾನು ಮುಂಬೈ ಇಂಡಿಯನ್ಸ್ ಅಲ್ಲಿ ಎಲ್ಲಾ ಟೀಮ್ ಅಲ್ಲಿ ಯಾಕೆ ಆಡಬಾರ್ದು ಅಂತ ಥಿಂಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಲ್ಲಿ LIC ಮ್ಯಾನೇಜ್ಮೆಂಟ್ ಬಿಡ್ಲೇಬೇಕಾಗುತ್ತೆ. ಅವಾಗ ನಿಕೋಲಸ್ ಪುರಾನ್ ಮುಂಬೈ ಇಂಡಿಯನ್ಸ್ ಗೆ ಹೋಗೋದು ಶೋರ್ ಶಾಟ್. ನನ್ನ ವ್ಯೂನ ಮೇಲೆ ನೆಕ್ಸ್ಟ್ IPL 2026 ಅಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ IPL 2027 ಅಲ್ಲಿ ಡೆಫಿನೆಟ್ ಆಗಿ ನಿಕೋಲಸ್ ಪುರಾನ್ ಮುಂಬೈ ಇಂಡಿಯನ್ಸ್ ಪರ ಆಡೋದು ಕನ್ಫರ್ಮ್ ಗುರು. ಸೊ ನೀವೇನಂತೀರಾ? ಜಸ್ಟ್ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಅಷ್ಟಲ್ಲ, ಜಸ್ಟ್ ಎಲ್ಲಾ IPL ಫ್ಯಾನ್ಸ್ ಥಿಂಕ್ ಮಾಡಿ ನಿಕೋಲಸ್ ಪುರಾನ್ ಮುಂಬೈ ಇಂಡಿಯನ್ಸ್ ಗೆ ಹೋಗುವಂತಹ ಚಾನ್ಸ್ ಎಷ್ಟು ಇದೆ ಜಸ್ಟ್ ಥಿಂಕ್ ಮಾಡಿ. ನಿಕೋಲಸ್ ಪುರಾನ್ ಎಲ್ಲಾ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಜಸ್ಟ್ ಮುಂಬೈ ಇಂಡಿಯನ್ಸ್ ಅಷ್ಟೇ ಬಿಟ್ಕೇಸಿ ಎಲ್ಲಾ ಎಂಐ ಫ್ರಾಂಚೈಸ್ ಅಲ್ಲಿ ಆಡ್ತಿದ್ದಾರೆ. ವೈ ನಾಟ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಯಾಕೆ ಆಡಬಾರ್ದು? ಜಸ್ಟ್ ಥಿಂಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಮೊಹಮ್ಮದ್ ಶಮಿಗೆ RCB ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಶಮಿಗೆ RCB ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡ್ತಿರೋದು ನಿಜನಾ ಅಥವಾ ಫೇಕಾ? ಅಬ್ಸಲ್ಯೂಟ್ಲಿ ಫೇಕ್ ಅಪ್ಡೇಟ್, ಫೇಕ್ ನ್ಯೂಸ್. RCB ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ RCB ಯಾವುದೇ ರೀತಿಯಾದ ಟ್ರೇಡ್ ಮಾಡ್ತಾ ಇಲ್ಲ. ಇಫ್ ಸಪೋಸ್ ಮೊಹಮ್ಮದ್ ಶಮಿ ಏನಾದ್ರು ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ಬಂದ್ರೆ RCB ಮ್ಯಾನೇಜ್ಮೆಂಟ್ ಶಮಿಗೆ ಪಿಕ್ ಮಾಡುವಂತಹ ಒಂದು ಚಾನ್ಸ್ ಇರುತ್ತೆ. ಆದ್ರೆ ಶಮಿಗೆ 10 ಕೋಟಿ ಕೊಟ್ಟು ಟ್ರೇಡ್ ಮಾಡುವಂತಹ ಚಾನ್ಸ್ ಇಲ್ವೇ ಇಲ್ಲ ಗುರು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. RCB ಇಂದ ರಸಿಕ್ದಾರ್ ಸಲಾಂ SRH ಗೆ ಮತ್ತು SRH ಇಂದ ಮೊಹಮ್ಮದ್ ಶಮಿ RCB ಗೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿ. ಅದೆಲ್ಲ ಫೇಕ್ ಅಪ್ಡೇಟ್. ರಸಿಕ್ದಾರ್ ಸಲಾಂ ಎಲ್ಲಿಗೆ ಹೋಗಲ್ಲ, RCB ಟೀಮ್ ಅಲ್ಲಿ ಆಡ್ತಾರೆ. ಮತ್ತು ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ RCB ಫ್ಯಾನ್ಸ್ ನೆನಪಿರ್ಲಿ, ರಸಿಕ್ದಾರ್ ಸಲಾಂ ಅವ್ರನ್ನ ರಿಲೀಸ್ ಮಾಡೋ ಮಾತೇ ಇಲ್ಲ ಗುರು. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? ಮೊಹಮ್ಮದ್ ಶಮಿ RCB ಗೆ ಬರಬೇಕಾ? ನನಗಂತರೂ ಆ ಚಾನ್ಸ್ ಕಾಣ್ತಾ ಇಲ್ಲ. ಸೊ ನೀವೇನಂತೀರಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ಸ್ ಬಾಕ್ಸ್ ಮತ್ತೆ ಡಿಸ್ಕಸ್ ಮಾಡೋಣ. ಇವೆಲ್ಲ ಫೇಕ್ ನ್ಯೂಸ್ ಗೆ ನೀವು ತಲೆ ಕೆಡಿಸಿಗೆ ಹೋಗ್ಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.